ರೆಡಿಯಾ 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 ರೆಡಿ ಹೇ ಗಾಯ್ಸ್, ದುಡ್ಡು ಸಮಾಚಾರದ ಮತ್ತೊಂದು ರೋಚಕವಾದ ಎಪಿಸೋಡ್ಗೆ ಸ್ವಾಗತ. ನಮ್ಮ ಲಾಸ್ಟ್ ವಿಡಿಯೋ ಆದ ಮೇಲೆ ನಮಗೆ ಸುಮಾರು ಕ್ವೆಶ್ಚನ್ಸ್ ಬಂದಿದೆ, ಅದಕ್ಕೆ ಧನ್ಯವಾದಗಳು. ಸುಮಾರು ಜನ ನಮ್ಮನ್ನ ಸಿವಿಲ್ ಸ್ಕೋರ್ ಬಗ್ಗೆ ಕ್ವೆಶ್ಚನ್ಸ್ ಕೇಳಿದ್ದೀರಾ. ಅದರಿಂದ ಈ ಎಪಿಸೋಡ್ ನಲ್ಲಿ ನಾವು 5 ನಿಮಿಷ ಸಿವಿಲ್ ಸ್ಕೋರ್ ಬಗ್ಗೆ ಮಾತಾಡ್ತೀವಿ. ಅದಾದ ಮೇಲೆ ನೀವು ಕೇಳಿದ ಕ್ವೆಶ್ಚನ್ಸ್ಗೆ ಆನ್ಸರ್ಸ್ ಕೊಡ್ತೀವಿ. ರೆಡಿ ಗೋ. ಕ್ರೆಡಿಟ್ ಸ್ಕೋರ್ ಅಂದ್ರೆ ಏನು? ಕ್ರೆಡಿಟ್ ಸ್ಕೋರ್ ಅಂದ್ರೆ 3 ಡಿಜಿಟ್ ನಂಬರ್ ಆಗಿರ್ತದೆ ಅಂಡ್ ಅದರ ಮೇಲೆ ನಿಮಗೆ ಡಿಸೈಡ್ ಮಾಡ್ತಾರೆ ನಿಮಗೆ ಲೋನ್ ಕೊಡ್ಬೋದಾ ಇಲ್ವಾ ಅಥವಾ ಎಷ್ಟು ಲೋನ್ ಕೊಡ್ಬೋದು ಅಂತ. ನೀವು ಒಂದ್ಸಲ ಲೋನ್ಗೆ ಅಪ್ಲೈ ಮಾಡುವಾಗ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ತಾರೆ? ಎಕ್ಸಾಕ್ಟ್ಲಿ, ಪ್ರತಿ ಸರಿ ನೀವು ಲೋನ್ ಅವ್ರ ಪ್ರತಿ ಹೊಸ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದಾಗ ನಿಮಗೆ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ತಾರೆ. ಇದು ಯಾಕೆ ಚೆಕ್ ಮಾಡ್ತಾರೆ? ಪ್ರೀವಿಯಸ್ ನಿಮ್ಮ ಲೋನ್ಸ್ ಇದೆಯಾ ಇಲ್ವಾ ಅಂಡ್ ಪ್ರೀವಿಯಸ್ ಪೇಮೆಂಟ್ಸ್ ಹೆಂಗಿತ್ತು, ಟೈಮ್ಗೆ ನೀವು ಪೇಮೆಂಟ್ ಮಾಡಿದ್ದೀರಾ ಇಲ್ವಾ, ಸೊ ಅದ್ರ ಮೇಲೆ ನಿಮಗೆ ಲೋನ್ ಅನ್ನ ಡಿಸೈಡ್ ಮಾಡ್ತಾರೆ. ಅದರಷ್ಟೇ ಅಲ್ಲ ಇದರ ಮೇಲೆ ನಿಮಗೆ ಇಂಟ್ರೆಸ್ಟ್ ಎಷ್ಟು ಚಾರ್ಜ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಓಕೆ, ಒಳ್ಳೆ ಕ್ರೆಡಿಟ್ ಸ್ಕೋರ್ ಅಂದ್ರೆ ಏನು? ಇಂಡಿಯಾದಲ್ಲಿ ಸುಮಾರಾಗಿ ಕ್ರೆಡಿಟ್ ಸ್ಕೋರ್ ಅಂದ್ರೆ 300 ಇಂದ 900 ವರೆಗೂ ಸ್ಕೋರಿಂಗ್ ಸಿಗುತ್ತೆ. ಇದರಲ್ಲಿ ಒಳ್ಳೆ ಕ್ರೆಡಿಟ್ ಸ್ಕೋರ್ ಅಂತ ನಾವು ನೋಡಿದ್ರೆ 750 ಮೇಲೆ ಇರೋದೇ ಒಳ್ಳೆ ಕ್ರೆಡಿಟ್ ಸ್ಕೋರ್. ನಿಮಗೆ ಸ್ಕೋರ್ ಎಷ್ಟು ಮೇಲೆ ಇದೆಯೋ ಅಷ್ಟು ಒಳ್ಳೆಯದು. ಸೊ ಯಾವಾಗಲೂ ಹೈ ಕ್ರೆಡಿಟ್ ಸ್ಕೋರ್ ಇರಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಸಂಗಮೇಶ್, ನಾವು ಕ್ರೆಡಿಟ್ ಸ್ಕೋರ್ ಬಗ್ಗೆ ಇವಾಗ ಮಾತಾಡ್ತಾ ಇದ್ದೀವಿ, ಆದ್ರೆ ಕಾಮೆಂಟ್ಸ್ ಅಲ್ಲಿ ಕೇಳೋ ಪ್ರಶ್ನೆಗಳೆಲ್ಲ ಸಿಬಿಲ್ ಸ್ಕೋರ್ ಬಗ್ಗೆ ಇದೆ. ಇದೆರಡರಲ್ಲಿ ಏನು ಡಿಫರೆನ್ಸ್? ಕರೆಕ್ಟ್. ಸೊ ಕ್ರೆಡಿಟ್ ಸ್ಕೋರ್ ಅಂದ್ರೆ ಅದು ಒಂದು ಯಾವ ಕಂಪನಿ ಬೇಕೋ ಆ ಕಂಪನಿ ಕೊಡಕ್ಕಾಗಲ್ಲವಾ. ಸೊ RBI ಇಂದ ಅಪ್ರೂವಲ್ ಬೇಕು, ಲೈಸೆನ್ಸ್ ಇರಬೇಕು, ಅವ್ರು ಮಾತ್ರ ಕ್ರೆಡಿಟ್ ಸ್ಕೋರ್ ಕೊಡ್ಬೋದು. ಸೊ ಸಿಬಿಲ್ ಅಂತ ಒಂದು ಇಂಡಿಯನ್ ಕಂಪನಿ ಇದೆ, ಸೊ ಅದು ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನ ಪ್ರೆಡಿಕ್ಟ್ ಮಾಡುತ್ತೆ. ಅದು ಅಲ್ಲದೆ ಆ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಲೋನ್ ಸಿಗುತ್ತೋ ಇಲ್ವಾ, ಕ್ರೆಡಿಟ್ ಕಾರ್ಡ್ ಸಿಗುತ್ತೋ ಇಲ್ವಾ ಅದನ್ನ ಡಿಸೈಡ್ ಆಗುತ್ತೆ. ಇದೆಲ್ಲ ಒಂದೇ ಕಂಪನಿ ಮಾಡುತ್ತೆ ಸಿಬಿಲ್ ಅಂತ? ಇಲ್ಲ, ಸುಮಾರು ಕಂಪನಿ ಇದೆ, ಲೈಕ್ ಎಕ್ವಿಫ್ಯಾಕ್ಸ್, ಎಕ್ಸ್ಪೀರಿಯನ್ಸ್, ಗ್ರೇಫ್, ಇನ್ನೂ ಸುಮಾರು ಕಂಪನಿ ಇದೆ. ಮತ್ತೆ ನಮ್ಮ ಕ್ರೆಡಿಟ್ ಸ್ಕೋರ್ ಈ ಎಲ್ಲ ಕಂಪನಿಯಲ್ಲಿ ಸೇಮ್ ಕ್ರೆಡಿಟ್ ಸ್ಕೋರ್ ಇರುತ್ತಾ? ಅದು ಡಿಪೆಂಡ್ ಆಗುತ್ತೆ, ಎಲ್ಲ ಕಡೆ ಬೇರೆ ಬೇರೆ ಡಿಫ್ರೆಂಟ್ ಆಗಿರುತ್ತೆ. ಬಟ್ ತುಂಬಾ ಜನ ಪ್ರಿಫರ್ ಮಾಡೋದು ಸಿಬಿಲ್ ಸ್ಕೋರ್ ಅಂತ. ಗ್ರೇಟ್. ಆಗ ನಾವು ಮತ್ತೆ ಬರೋ ಪ್ರಶ್ನೆಯಲ್ಲಿ ಸಿಬಿಲ್ ಸ್ಕೋರ್ ಮೇಲೆ ಸ್ವಲ್ಪ ಧ್ಯಾನ ಕೊಡೋಣ. ಸೊ ಸೌಮ್ಯ, ಸಿಬಿಲ್ ಸ್ಕೋರ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಅದು ಏನು ಸೀಕ್ರೆಟ್ ಅಥವಾ ಎಲ್ರಿಗೂ ಗೊತ್ತಿರುತ್ತಾ? ಸೀಕ್ರೆಟ್ ಅಂತ ಏನೂ ಇಲ್ಲ, ಆದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ನಾನು ಎಷ್ಟು ಸಿಂಪಲ್ ಆಗಿ ಆನ್ಸರ್ ಮಾಡೋಕ್ಕಾಗೋದು ಟ್ರೈ ಮಾಡ್ತೀನಿ. ಸಿಬಿಲ್ ಸ್ಕೋರ್ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ 4 ಭಾಗ ಇದೆ. ನಾವು 2 ಭಾಗದ ಮೇಲೆ ಫೋಕಸ್ ಮಾಡೋಣ. ಒಂದು, ನೀವು ಮುಂಚೆ ತೆಗೆದಿರೋ ಲೋನ್ ಅನ್ನ ಹೇಗೆ ಪೇಮೆಂಟ್ ಮಾಡ್ತಾ ಬಂದಿದ್ದೀರಾ ಅಂತ ಒಂದು ಫ್ಯಾಕ್ಟರ್ ಇದೆ. ಎರಡನೇದು, ನೀವು ಯಾವ ಟೈಪ್ ಲೋನ್ ತೆಗಿದ್ದೀರಾ ಅಂತ ಒಂದು ಫ್ಯಾಕ್ಟರ್ ಇದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದೇ ನೀವು ಕಾರ್ ಲೋನ್ ತೆಗೆದಿದ್ದೀರಾ ಅನ್ಕೊಳ್ಳಿ. ನೀವು EMI ಕಾರ್ ಲೋನ್ಗೆ ಕರೆಕ್ಟ್ ಆಗಿ ಎವ್ರಿ ಮಂತ್ ಒಂದೇ ಡೇಟ್ ಅಲ್ಲಿ ಡಿಫಾಲ್ಟ್ ಇಲ್ಲದೆ ಡಿಲೇ ಇಲ್ಲದೆ ಪೇ ಮಾಡ್ತಾ ಬಂದಿದ್ದೀರಾ ಅಂತ ಚೆಕ್ ಮಾಡ್ತಾರೆ. ಅದು ನಿಮ್ಮ ಲೋನ್ ಬಿಹೇವಿಯರ್. ಎರಡನೇದು, ನೀವು ಯಾವ ಟೈಪ್ ಲೋನ್ ತೆಗಿದ್ದೀರಾ, ಯಾವ ರೀತಿ ಲೋನ್ ತಗೊಳ್ತೀರಾ ನೀವು. ಅದಾವುದು ಪರ್ಸನಲ್ ಲೋನ್ ತಗೊಳ್ತೀರಾ ಇಲ್ಲ ಕಾರ್ ಲೋನು, ಮನೆ ಲೋನು ಆ ಥರ ತಗೊಳ್ತೀರಾ. ಪರ್ಸನಲ್ ಲೋನ್ ಗಟ್ಟಿ ತಗೊಂಡ್ರೆ ಅದು ಬೇರೆ ಇಂಪ್ಯಾಕ್ಟ್ ಇರುತ್ತೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ. ಇಲ್ಲ ನೀವು ಸೆಕ್ಯೂರ್ಡ್ ಲೋನ್, ಅದಾವುದು ಕಾರ್ ಲೋನ್ ಇಲ್ಲ ಹೌಸಿಂಗ್ ಲೋನ್ ಆ ಥರ ತಗೊಂಡ್ರೆ ಬೇರೆ ಇಂಪ್ಯಾಕ್ಟ್ ಇರುತ್ತೆ. ಈ 2 ವಿಷಯ ಜಾಸ್ತಿ ಇಂಪ್ಯಾಕ್ಟ್ ಇರುತ್ತೆ ನಿಮ್ಮ ಕ್ರೆಡಿಟ್ ಸ್ಕೋರ್. ಸಂಗಮೇಶ್, ಆದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ನಮ್ಮ ಎಪಿಸೋಡ್ ನಲ್ಲಿ. ಕ್ರೆಡಿಟ್ ಸ್ಕೋರ್ ಯಾಕೆ ಕಡಿಮೆ ಆಗಿದೆ? ಇದಕ್ಕೆ ಹಲವಾರು ಕಾರಣಗಳಿರುತ್ತೆ. ಎಕ್ಸಾಂಪಲ್, ನೀವು ಎಷ್ಟು ಲೋನ್ ತಗೊಂಡಿದ್ದೀರಾ, ಯಾವ್ಯಾವ EMI ಡೇಟ್ಗೆ ಪೇ ಮಾಡಿದ್ದೀರಾ, ನೀವು ಡ್ಯೂ ಡೇಟ್ ಆದ್ಮೇಲೆ ಪೇ ಮಾಡಿದ್ದೀರಾ ಅಂತ. ಅಲ್ಲದೆ ನಿಮ್ಮ ಶಾರ್ಟ್ ಟರ್ಮ್ ಅಲ್ಲಿ ಜಾಸ್ತಿ ಲೋನ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ 3 ಮಂತ್ಸ್ ಅಲ್ಲಿ 5 to 6, 7 ಲೋನ್ಸ್ ತಗೊಂಡ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಕಮ್ಮಿ ಆಗ್ಬೋದು. ಕ್ರೆಡಿಟ್ ಸ್ಕೋರ್ ಸುಧಾರಿಸಕ್ಕೆ ಇಂಪಾರ್ಟೆಂಟ್ ಆಗಿ ಏನು ಅಪ್ಲೈಕೊಳ್ಬೇಕಂದ್ರೆ ಪೇಮೆಂಟ್ ನ ಟೈಮ್ ಅಲ್ಲಿ ಎಕ್ಸಾಕ್ಟ್ ಡೇಟ್ ಅಲ್ಲಿ ಡಿಫಾಲ್ಟ್ ಇಲ್ಲದೆ ಮಾಡಬೇಕು. ಎರಡನೇ ವಿಷಯ, ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಅದಾವುದು 2 ತಿಂಗಳು, 3 ತಿಂಗಳು, 4 ತಿಂಗಳು ಒಳಗಡೆ ತುಂಬಾ ಲೋನ್ಸ್ ತಗೋಬಾರ್ದು. ಇದೆರಡು ನೀವು ಮಾಡ್ತಾ ಬಂದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಡೆಫಿನೆಟ್ ಆಗಿ ಇಂಪ್ರೂವ್ ಆಗುತ್ತೆ. ನಿಮ್ಮ ಕ್ರೆಡಿಟ್ ಸ್ಕೋರ್ನ ಇಂಪ್ರೂವ್ ಮಾಡೋಕ್ಕೆ ಇನ್ನೂ ಟಿಪ್ಸ್ ಅಂಡ್ ಟ್ರಿಕ್ಸ್ ಇದೆ. ಅದು ನಾವು ನೆಕ್ಸ್ಟ್ ವಿಡಿಯೋ ಅಲ್ಲಿ ನಿಮಗೆ ಹೇಳ್ತೀವಿ. ಸೌಮ್ಯ, you forgot one important thing to say. What did I forget? ಸೊ ನಾವೆಲ್ಲ ಕ್ರೆಡಿಟ್ ಸ್ಕೋರ್, ಸಿಬಿಲ್ ಸ್ಕೋರ್, ಲೋನ್ ಹೆಂಗೆ ತಗೋಬೋದು ಅದನ್ನೇ ಹೇಳ್ತೀವಿ. ಬಟ್ ಕ್ರೆಡಿಟ್ ಸ್ಕೋರ್, ಲೋನ್ ಏನಕ್ಕೆ ತಗೋತಾರೆ ಜನ ಅಂತ ನಾವು ಹೇಳ್ತಿಲ್ಲ. ನೀವು ಹೇಳಿ ನನಗೆ. ಲೋನ್ಸು ನಮ್ಗೆ ಏನಾದ್ರು ಗೊತ್ತಿದ್ರು ವೆಚ್ಚ ಇಲ್ಲ ಅಥವಾ ಏನಾದ್ರು ಎಮರ್ಜೆನ್ಸಿ ವೆಚ್ಚ ಬಂದ್ರೆ ನಾವು ಲೋನ್ ತಗೊಳ್ತೀವಿ. ಸೊ ನನ್ನ ಹತ್ರ ಇನ್ನೊಂದು ಬೆಟರ್ ಪ್ಲಾನ್ ಇದೆ. ಲೋನ್ಸ್ ತಗೋಕ್ಕಿಂತ ಮುಂಚೆ
ನೀವು ನಿಮ್ಮ ಸೇವಿಂಗ್ಸ್ ಇಂದಾನೆ ಸೇವ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಲೋನ್ ತಗೋದವರೆಗೆ ನೀವು ನೋಡ್ಕೋಬಹುದು. ಅದೌದು, ನಮ್ಗೆ ಗೊತ್ತಿದ್ರೆ ಈ ತರ 5 ತಿಂಗಳಲ್ಲಿ ಸ್ಕೂಲ್ ಫೀಸ್ ಕಟ್ಟಬೇಕು, 8 ತಿಂಗಳಲ್ಲಿ ದಿವಾಳಿ ಬರುತ್ತೆ, ದೀಪಾವಳಿ ವೆಚ್ಚ ಆಗುತ್ತೆ ಅಂತ ಗೊತ್ತಿದ್ರೆ ಅದ್ರ ಬಗ್ಗೆ ನಾವು ಸೇವಿಂಗ್ಸ್ ಮಾಡ್ಕೋಬಹುದು, ಲೋನ್ ಸಿಗೋದು ಬೇಡ ಅಂತ ಹೇಳ್ತೀರಾ? ಡೆಫಿನೆಟ್ಲಿ. ಸೊ ಫಾರ್ ಎಕ್ಸಾಂಪಲ್ ಈಗ ದಿವಾಲಿ ಬಂದ್ರೆ ಎಲ್ಲರೂ ಗೋಲ್ಡ್ ತಗೋತಾರೆ. ಸೊ ನೀವು ಗೋಲ್ಡ್ಗೋಸ್ಕರ ಏನಕ್ಕೆ ಸೇವಿಂಗ್ ಮಾಡಬಾರ್ದು? ಕರೆಕ್ಟ್. ಫ್ರೆಂಡ್ಸ್, ನೀವು ಒಂದು ಮಾಡಿ, ಸಂಗಮೇಶ್ ಹೇಳೋ ತರ ನೀವು ಡಿಗಿ ಆಪ್ ನ ಡೌನ್ಲೋಡ್ ಮಾಡಿ, ನಿಮ್ಗೆ ಗೊತ್ತಿರೋದು ಎಕ್ಸ್ಪೆನ್ಸಸ್ ಏನ್ ಬರುತ್ತೋ ಅದಕ್ಕೆ ಸೇವಿಂಗ್ಸ್ ಮಾಡಿ, ಯಾವಾಗ ಬೇಕಾದ್ರೆ ನೀವು ದುಡ್ಡು ವಾಪಸ್ ತಗೋಬಹುದು. ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಬಂದ್ರೆ ಲೋನ್ ತೆಗೆಯೋ ವಿಷಯ ಕಡಿಮೆ ಆಗುತ್ತೆ, ಕ್ರೆಡಿಟ್ ಸ್ಕೋರ್ ಮೇಲೆ ಹೋಗುತ್ತೆ. ಎಕ್ಸಾಕ್ಟ್ಲಿ. ಸೊ ಫ್ರೆಂಡ್ಸ್, ಗಿಗಿ ಆಪ್ ಡೌನ್ಲೋಡ್ ಮಾಡಿ, ಸೇವ್ ಮಾಡಿ. ಮೋನಿಕಾ, ಸೆಬಾಸ್ಟಿಯನ್, ಸೂರಜ್, ಗಿರೀಶ್, ನೀವೆಲ್ಲ ಕ್ವಶನ್ಸ್ ಸಿಬಿಲ್ ಸ್ಕೋರ್ ಬಗ್ಗೆ ಕೇಳಿದ್ದೀರಾ. ಐ ಹೋಪ್ ಯು ಹ್ಯಾವ್ ಗಾಟ್ ಯುವರ್ ಆನ್ಸರ್ಸ್. ಸೊ if you have any doubts, please write in the comments section. Great. And Mr. Mohan, ನೀವು ನಮ್ಮ ಪರ್ಸನಲ್ ಲೋನ್ ಬಗ್ಗೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಕೇಳಿದ್ದೀರಾ. ಈ ಕ್ವೆಶ್ಚನ್ ಆನ್ಸರ್ ಮಾಡೋದಕ್ಕೆ we have a very special guest. ಸ್ಯಾಲರಿಡ್ ಎಂಪ್ಲಾಯೀಸ್ ಅವ್ರಿಗೆ ದುಡ್ಡು ಬ್ಯಾಂಕ್ಗೆ ಬರುತ್ತೆ, ಆ ಬ್ಯಾಂಕ್ ಅಕೌಂಟ್ ನೋಡ್ಬಿಟ್ಟು ಬ್ಯಾಂಕ್ಸ್ ನಿಮಗೆ ಲೋನ್ ಕೊಡ್ತಾರೆ. ಈಗ ತುಂಬ ಕಂಪನಿಗಳು ಮತ್ತು ಆ್ಯಪ್ಸ್ಗಳು ಓನ್ ಬಿಸ್ನೆಸ್ ಅವರಿಗೆ ಇನ್ಕ್ಲೂಡಿಂಗ್ ಡ್ರೈವರ್ಸ್ ಲೋನ್ ಕೊಡ್ತಾರೆ. ಈ ಥರ ಲೋನ್ ಸಿಗಬೇಕಂದ್ರೆ ಬರೋ ಕ್ಯಾಶ್ ಎಲ್ಲ ಬ್ಯಾಂಕ್ ಅಕೌಂಟ್ಗೆ ಹಾಕಿ ಅಕೌಂಟ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿ. ದಯವಿಟ್ಟು ಲೋನ್ ಇನ್ಸ್ಟಾಲ್ಮೆಂಟ್ ಟೈಮ್ಗೆ ಕಟ್ಟಿ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ And notifications ready, bell icon. ಮತ್ತೆ ನಮ್ಮ ಪ್ರೀವಿಯಸ್ ಎಪಿಸೋಡ್ ವಿಡಿಯೋ ಇಲ್ಲಿದೆ, ಅದನ್ನ ನೋಡಿ, ಅದ್ರ ಮೇಲೆ ಕಾಮೆಂಟ್ಸ್ ಮತ್ತೆ ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು. Thank you. ವಾಪಸ್ ಕಮಿಂಗ್ ಬ್ಯಾಕ್ now. Thank you. Soumya, you forgot to say something important. No, we should do it in Kannada. Let's do it again. Dun, dun, dun. I feel like Sangamesh should do like a little bit more enunciation. ಈ ಸ್ಕೋರ್ ಮೇಲೆ ನಿಮ್ಮ ಲೋನ್. You just think like you're selling surface. And Soumya, you forgot to say one important thing. ಈ ವಾರದ ಲಕ್ಕಿ ವಿನ್ನರ್ ಮೋನಿಕಾ ಸೆಬಾಸ್ಟಿಯನ್. You are the exciting names: Monica, Sebastian, Suraj, Girish. All of you have asked your CIBIL score question. Okay, push this side or push this side? Push this side. How do we push it?